ನನ್ನ ಹೆಸರು ಪ್ರಿಯಾಂಕಾ. ನಾನು ಗಂಗಾವತಿಯಿಂದ ಇರೋದು. ಇಡೀ ಪ್ರಪಂಚನೇ ಮಲಗಿರೋ ಸಮಯದಲ್ಲಿ ನಾನು ಎದ್ದಿರ್ತೀನಿ. ಯಾಕಂದ್ರೆ ನನ್ನ ಕೆಲಸ ನೈಟ್ ಶಿಫ್ಟ್. ಸೊ ITBTಲಿ ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಮಾಡ್ತಾ ಡೇ ಟೈಮಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಫುಲ್ ಡೇ ಮಲಗಿರ್ತೀನಿ. ಬೆಳಗ್ಗೆ ಹೊತ್ತಲ್ಲಿ ಇಲ್ಲಿ ನನ್ನ ಸ್ವಲ್ಪ ಸ್ಟಫ್ ಇದೆ. ಇದು ನನ್ನ ಬ್ಯಾಗ್ ಇದೆ, ಕ್ಯೂಟ್ ಆಗಿದೆ. ಮತ್ತೆ ಇದು ನನ್ನ ಪರ್ಸನಲ್ ಲ್ಯಾಪ್ಟಾಪ್. ಆಮೇಲೆ ಕಂಪ್ನಿಯವ್ರು ನಂಗೆ 2 ಸಿಸ್ಟಮ್ ಕೊಟ್ಟಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಅಂತ. ಆಮೇಲೆ ಇದು ನನ್ನ ಫೋನ್. ನಾನು ಇದನ್ನ ಯಾವಾಗ ಉಲ್ಟಾ ಇಟ್ಟಿರ್ತೀನಿ, ಯಾಕಂದ್ರೆ ಮಧ್ಯದಲ್ಲಿ ನಮ್ಮ ಮ್ಯಾನೇಜರ್ ಆ ವರ್ಕ್ ಆಗಿಲ್ಲ ಈ ವರ್ಕ್ ಆಗಿಲ್ಲ ಅಂತ ತಲೆ ತಿಂತಾರೆ. ಸೊ ಉಲ್ಟಾ ಇಟ್ಟಿರ್ತೀನಿ, ಪೀಸ್ಫುಲ್ ಆಗಿ ವರ್ಕ್ ಮಾಡಿ ಅಂತ. ನನ್ನ ಬೋಟ್ ಹೆಡ್ಫೋನ್ಸ್ ಇರುತ್ತೆ. ಆಮೇಲೆ ಸ್ವಲ್ಪ ಮೇಲ್ಸ್ ಎಲ್ಲ ಚೆಕ್ ಮಾಡ್ತೀನಿ ಏನಾದ್ರು ಬಂದಿದೆ ಅಂತ. ಹಾಗೆ ಟೈಮ್ ಸಿಕ್ಕಾಗ BTS ನೋಡ್ತಾ ಇದ್ದೀನಿ. ಆಫ್ಕೋರ್ಸ್ ನನ್ನ K-ಡ್ರಾಮಾ ಲವರ್ ನಂಗೆ ತುಂಬ ಇಷ್ಟ. BTS 7 ಮೆಂಬರ್ಸ್. ಸೊ ಇವ್ರು ಬಂದು ನನ್ನ ಫೇವ್ರೇಟ್ ಇದ್ದಾರ. ಹಾಗೆ ರೀಲ್ಸ್ ನೋಡ್ತಾ ನೋಡ್ತಾ ನಮ್ಮಮ್ಮ ಬಂದರು, ಊಟ ತಂದು ಕೊಟ್ಟರು. ಸೊ ನಮ್ಮ ಸೈಡ್ ಊಟ ಬಂದು ಅನ್ನ ಸಾರು ಮಿರ್ಚಿ ಬಜ್ಜಿ ಮಾಡ್ತಾರ. ಸೊ ಊಟ ಆಯಿತು. ನಂತರ ಊಟ ಆದಮೇಲೆ ಮತ್ತೆ ನನ್ನ ಸ್ವಲ್ಪ ಕೆಲಸ ಸ್ಟಾರ್ಟ್ ಆಯಿತು. ಆಗ್ತಾನೆ ಲಾಗಿನ್ ಆಗಿದ್ದೆ. ಸೊ ವರ್ಕ್ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸೊ ಹಾಗೆ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನಾನು ಚಹಾ ಕುಡಿಯೋಕ್ಕೆ ಅಂತ ಬಂದೆ. ನಮ್ಮಮ್ಮ ಮಾಡಿ ಇಟ್ಟಿದ್ರು. ಯಾಕಂದರೆ ನೈಟ್ ಶಿಫ್ಟ್ ಅಂದರೆ ಜಾಸ್ತಿ ನಿದ್ದೆ ಬರುತ್ತೆ. ಸೊ ಅವಾಯ್ಡ್ ಮಾಡಬೇಕಾದ್ರೆ ಏನಾದರೂ ಕುಡಿಬೇಕು. ಸೊ ನನ್ನ ಫೇವ್ರೆಟ್ ಚಹಾ, ಅದಕ್ಕೆ ನಾನು ಚಹಾ ಮಾಡ್ಕೊಂಡಿದ್ದೆ. ನಮ್ಮಮ್ಮನೇ ಮಾಡಿ ಕೊಟ್ಟಿದ್ರು. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಚಹಾ ಕುಡಿತಾ ಅಂತ ಹೇಳ್ಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿ ನಾನು ಚಹಾ ಕುಡಿತಾ ಸ್ವಲ್ಪ ರೀಲ್ಸ್ ನೋಡ್ತಾ ಇದ್ದೆ. ಸ್ವಲ್ಪ ಫೇಸ್ಬುಕ್ ವೀಡಿಯೋಸ್, ಇನ್ಸ್ಟಾ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. BTS ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಸೊ ರೀಲ್ಸ್ ನೋಡ್ತಾ ಇದ್ದೆ. ಏನೋ ಒಂಥರ ತುಂಬ ಸ್ಟ್ರೆಸ್ ಥರ ಅನ್ನಿಸ್ತಾ ಇತ್ತು. ಯಾಕಂದರೆ ರಾತ್ರಿ ಪೂರ್ತಿ ನಾವು ಸಿಸ್ಟಮ್ನ ನೋಡ್ತೀವಿ ಮತ್ತು ಫೋನ್ ರೀಲ್ಸ್ ಎಲ್ಲ ನೋಡ್ತೀವಿ. ತುಂಬ ಸ್ಟ್ರೆಸ್ ಥರ ಫೀಲ್ ಆಗ್ತಾ ಇತ್ತು. ಸೊ ಅದನ್ನು ಓವರ್ಕಮ್ ಮಾಡ್ತಾ ಕಂಟ್ರೋಲ್ ಮಾಡ್ತಾ ಅಗೇನ್ ಫೋನ್ ಯೂಸ್ ಮಾಡಿದೆ. ಯಾಕಂದರೆ ಟೈಮ್ ಪಾಸ್ ಮಾಡಲೇಬೇಕು. ನೈಟಲ್ಲಿ ನಾನೇ ಮಾತ್ರ ಇದ್ದಿರ್ತೀನಿ, ನಮ್ಮ ಮನೆಯವರೆಲ್ಲ ಆಲ್ಮೋಸ್ಟ್ ಮಲಗಿರ್ತಾರೆ. ಚಹಾ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ. ಸೊ 2-2:30 ಹಿಡಿದು ಮಾರ್ನಿಂಗ್ ಬೆಳಗ್ಗೆ ಮುಂಜಾನೆ ತನಕ ನನ್ನ ಕೆಲಸ ಇರುತ್ತೆ. ಸೊ ಹಾಗೆ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಮಾಡ್ತಾ ಮಿಡ್ಲಲ್ಲಿ ನನಗೆ ನಿದ್ದೆ ಬರ್ತಾ ಇತ್ತು. ಅದು ಕಂಟ್ರೋಲ್ ಆಗ್ತಾ ಇದ್ದಿಲ್ಲ. ಹೇಗೋ ಕಂಟ್ರೋಲ್ ಮಾಡಿಕೊಂಡು ಮತ್ತೆ ಕೆಲಸ ಮಾಡ್ತಾ ಇದ್ದೆ. ಮತ್ತೆ 5 to 10 ಮಿನಿಟ್ಸ್ ಈ ಥರ ನಿದ್ದೆ ಮಾಡ್ತಾ ಮತ್ತೆ ವರ್ಕ್ ಮಾಡ್ದೆ. ಹೇಗೋ ನಿದ್ದೆ ಕಂಟ್ರೋಲ್ ಮಾಡಿದೆ. ಮತ್ತೆ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡಿದೆ. ತುಂಬ ವರ್ಷದಿಂದ ನೈಟ್ ಶಿಫ್ಟ್ ಮಾಡ್ತಾ ಇದ್ರೂ ನಿದ್ದೆ ಕಂಟ್ರೋಲ್ ಆಗಲ್ಲ. ಒಂದೊಂದು ಸತೆ ಏನೂ ಮಾಡೋಕ್ಕಾಗಲ್ಲ. ಸೊ ನಿದ್ದೆ ಬಂದರೆ ನಾವು ಕಂಟ್ರೋಲ್ ಮಾಡ್ತಾ ಹಾಗೆ ವರ್ಕ್ ಮಾಡಲೇಬೇಕಾಗುತ್ತೆ. ರಾತ್ರಿ ಎಲ್ಲ ಎದ್ದಿರ್ತೀವಿ ಅಂದರೆ ನಿಮಗೆ ಹೊಟ್ಟೆನೂ ಹಸಿತಾ ಇರುತ್ತೆ. ಅದಕ್ಕೆ ನಮ್ಮಮ್ಮ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿಟ್ಟಿರ್ತಾರೆ, ಚಕ್ಲಿ, ಕೇಕ್ ಏನಾದರೂ. ಸೊ ಮಿಡಲ್ಲಿ ನಾನು ತಿಂತಾ ಇರ್ತೀನಿ. ಹಾಗೆ ಕೆಲಸ ಕೂಡ ಮಾಡ್ತಾ ಇರ್ತೀನಿ. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಸೊ ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗಿತ್ತು ಹತ್ತತ್ರ. ಕೆಲಸ ಎಲ್ಲ ಮುಗಿತಾ ಬರ್ತಾ ಇತ್ತು. ಸೊ ಅದಕ್ಕೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗೋಕೆ ಅಂತ ಫೋನ್ ಯೂಸ್ ಮಾಡ್ತಾ ಇದ್ದೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಟಯರ್ಡ್ ಫೇಸ್ ಆಗಿದೆ ಅಂತ. ಬಿಕಾಸ್ ನೈಟೆಲ್ಲ ಎದ್ದಿರ್ತೀನಿ, ಕೆಲಸ ಮಾಡಿರ್ತೀನಿ. ಲಾಗೌಟ್ ಮಾಡೋ ಸಮಯ ಬಂದಾಯಿತು. ಸೊ ನಾನು ಸಿಸ್ಟಮ್ ಎಲ್ಲ ಆಫ್ ಮಾಡಿಬಿಟ್ಟು CPU ಕನೆಕ್ಟ್ ಮಾಡಿದ್ದೆ, ಎಲ್ಲ ತೆಗ್ದೆ. ನಂತರ ನನ್ನ ಫೋನ್ ಚಾರ್ಜರ್ ಆಮೇಲೆ ಹೆಡ್ಫೋನ್ ಎಲ್ಲದು ಸೆಟ್ ಮಾಡಿದೆ. ಮಲ್ಕೊಳಗೆ ಅಂತ ಹೋದೆ. ಎಲ್ಲ ಕೆಲಸ ಮುಗಿಯೋಷ್ಟಿಗೆ 5:30 ಹತ್ತತ್ರ ಆಗಿತ್ತು. ಸೊ ತುಂಬ ನಿದ್ದೆ ಮೂಡಲ್ಲಿ ಇದೆ. ಸೊ ನಾನು ನನ್ನ ವ್ಲಾಗ್ನಲ್ಲಿಗೆ ಮುಗಿಸ್ತೀನಿ. ಇದು ಒಂದು ನೈಟ್ ಶಿಫ್ಟಿನ ಕತೆ ಅಂತ ಅನ್ಕೊಳ್ಳಿ. ನನ್ನ ನೈಟೆಲ್ಲ ಏನೇನು ಮಾತಾಡ್ತೀನಿ ಅಂತ ವಿಡಿಯೋ ಮಾಡಿದ್ದೀನಿ. ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್.